ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಮಗಳೇ, ನನ್ನ ಸರೋಸನು ನೀನೇ ಆಗಿದ್ದು. ಈಗ ಎಲ್ಲರೂ ಆಗಲ್ಲ ಅಂತ ಕೈ ಚೆಲ್ಬಿಟ್ಟಿದ್ದಾರೆ. ನಮ್ಗಿರೋದು ಒಂದೇ ದಾರಿ ಅಮ್ಮನವ್ರು. ನಮ್ಮ ಕುಲದೇವ್ರು ಅಂತ ಇಲ್ಲಿಗೆ ಬಂದು ನೀನು ಸೇವೆ ಮಾಡಿದ್ದಕ್ಕೆ ನೀನು ಕರುಣಿಸಿರೋ ಪ್ರಸಾದನ ಇದು. ಒಂದು ಜೀವದ ಬೆಲೆದು ನಿಂಗೆ ಗೊತ್ತಿಲ್ಲ ಅಲ್ವಾ? ಮತ್ತ್ಯಾಕ್ಬೇಕು ನಿನಗೆ ಈ ಆಚರಣೆ, ಆಡಂಬರ, ಭಕ್ತರು, ಸಮಾಧಿ ಅಲ್ಲ. ನೀನಿಲ್ಲಿ ಇರ್ಲೇ ಕೂಡ್ದು. ಯಾರದು ಗೋಳಾಡ್ತಾ ಇರೋದು? ಯಕ್ಷಸ್ವರೂಪಾಯ ಜಟಾಧರಾಯ पिनाकहस्ताय सनातनाय दिव्याय देवाय दिगंबराय तस्मै यकाराय नमः शिवाय. ಯಾಕೆ ಗೋಳಾಡ್ತಿದ್ದೀರಾ ನಮ್ಮ ಮುಕುಂದ ಸ್ವಾಮಿಗಳ ಮುಂದೆ? ಏನಾಗಿದೆ ಇಲ್ಲಿ? ಯಾಕಿನ್ನೂ ಉತ್ಸವ ಹೊರಗೆ ಬಂದಿಲ್ಲ? ಬನ್ನಿ ಮಾ, ಬನ್ನಿ. ಈ ಮಗುಗೆ ಉಸಿರು ನಿಂತೋಗಿದೆ. ಅದಕ್ಕೆ ಆ ಮಗು ತಂದೆಗೆ ದುಃಖ ತಡ್ಕೊಳಕ್ಕಾಗ್ತಾ ಇಲ್ಲ. ನಮ್ಮ ಮುಕುಂದ ಸ್ವಾಮಿಗಳ ಮುಂದೆ ಅವನ ದುಃಖನ ಹೇಳ್ಕೊತಾ ಇದ್ದಾನೆ. ತಾಯಿ ಮಗು ನೋಡಕ್ ಬಂದು ಉಸಿರು ನಿಂತೋಗಿರೋ ಜೀವಕ್ಕೆ ಉಸಿರಾಗಿ ಬಂದು ತಾಯಿ ಚಾಮುಂಡೇಶ್ವರಿ ಬಂದು ಮಹಾದೇವಿ. ಏ ಮುದ್ದು, ಸುಮ್ಮನಿರು ಸ್ವಲ್ಪ. ನಾನು ಚಾಮುಂಡೇಶ್ವರಿ ಆಗಿದ್ರೆ ನನ್ನ ಕತ್ತಿ, ತ್ರಿಶೂಲ, ಕಿರೀಟ ಎಲ್ಲ ಎಲ್ಲಪ್ಪ. ನೀನು ಸುಮ್ಮನಿರು. ಈಗ ಯಾರಾದರೂ ವಿಷಯ ಏನು ಅಂತ ಸರಿಯಾಗಿ ಹೇಳಿ. ನನ್ನ ಮಗಳಿಗೆ ಯಾವುದೋ ಒಂದು ವಿಷ ಜಂತು ಕಚ್ಚಿಬಿಟ್ಟಿದೆ. ಆಸ್ಪತ್ರೆ ಕರ್ಕೊಂಡು ಹೋದ್ರೆ ಅಲ್ಲಿ ವೈದ್ಯರು ಆಗಲ್ಲ ಅಂತ ಕೈ ಬಿಟ್ಬಿಟ್ರು. ನನ್ನ ಮಗಳಿಗೆ ಜೀವ ಬರುತ್ತೇನೋ ಅಂತ ಇಲ್ಲಿ ಕರ್ಕೊಂಡು ಬಂದೆ. ಬೈದೆ, ಅರ್ಚಾಡ್ದೆ, ಕೂಗಾಡ್ದೆ, ಗೋಳಾಡ್ದೆ. ಆದ್ರೂ ನನ್ನ ಮಗುವಿಗೆ ಉಸಿರೇ ಬಂದಿಲ್ಲ. ಅಷ್ಟೇ ತಾನೇ ನಿನ್ನ ಸಮಸ್ಯೆ? ಎಲ್ಲರೂ ಈ ಕಡೆ ಬನ್ನಿ. ಮಗುಗೆ ಸ್ವಲ್ಪ ಗಾಳಿ ಆಡಲಿ. ಮಗುಗೆ ಏನು ಸಮಸ್ಯೆ ಅಂತ ನಾನು ನೋಡ್ತೀನಿ.
ಎಲ್ಲರೂ ಸ್ವಾಮಿನ ಪ್ರಾರ್ಥನೆ ಮಾಡ್ಕೊಳ್ಳಿ. प्रथम पुष्पिणी रुधिरबिन्दु नीलाम्बरा गृहीत मधुपात्रिका मधुविपूर्ण नेत्राञ्जला. ಹಿರಣ್ಮಯಿ, ಎದ್ದೇಳು ಮಗು. ಮಗಳೇ, ಮಗಳು ನಂಗೆ ಸಿಕ್ಬಿಟ್ಲು, ನನ್ನ ಮಗಳು ನಂಗೆ ಸಿಕ್ಬಿಟ್ಲು. ಮಗಳೇ, ಸಮಾಧಾನ ಆಯ್ತೇನಪ್ಪ? ಹೋಗು, ಮಗುನ ಕರ್ಕೊಂಡು ಸ್ವಾಮಿಗಳಿಗೆ ಪ್ರದಕ್ಷಿಣೆ ಹಾಕೊಂಡು ಬನ್ನಿ. ಅಂತೂ ನಾಟಕ ಮಾಡಿದೆ, ನಿನ್ನ ಮೈ ಮೇಲೆ ತೋರಿಸೋದಿಲ್ಲಲ್ಲ. ನೀನು ಸಂಕಟ ಪಡಬೇಕು, ಬೇಡ್ಕೋಬೇಕು, ನಮ್ಮಂತ ವರ್ಪಿಸ್ಕೋಬೇಕು. ಆಗಲೇ ಅಲ್ವಾ ಒಲಿಯೋದು ನಿನ್ನ ಭಕ್ತರಿಗೆ. ನಿನಗೆ ನೀನೇ ಸಾಟಿ ಕಣವಾ, ನಿನಗೆ ನೀನೇ ಸಾಟಿ. ಶರಣು ಶರಣೋ ಸಾವಿರದ ಶರಣೋ, ಶರಣೋ ಸಾವಿರದ ಶರಣೋ, ಶರಣು ಶರಣು ಶರಣು. ಅಪ್ಪ ಮರಳು ಸಿದ್ಧ, ಹೋಗು, ಹೋಗಿ ನೀರು ತಗೊಂಡ್ ಬಾ. ತಂದೆ ತಂದೆ, ಈಗಲೇ ತಂದೆ. ಅದೇನ್ ಹೇಳ್ತೀಯೋ ಅದೇನ್ ಕೇಳ್ತೀಯೋ ಒಂದು ಅರ್ಥ ಆಗಲ್ಲ. ನೀನು ಕಣೋ ನಿಜವಾದ ದೇವರು ಮರಳು ಸಿದ್ಧ. ಯಾವ ಬಂಧನಗಳಿಲ್ಲ, ಇಷ್ಟ ಬಂದ ಕಡೆ ಇರ್ತೀಯ, ಇಷ್ಟ ಬಂದ ಕಡೆ ತಿರುಗಾಡ್ತೀಯ. ಭವಬಂಧನಗಳನ್ನ ದಾಟಿ ಬದುಕನ್ನ ನಡೆಸ್ತಿದ್ಯಾ. ಎಲ್ರೂ ನಿನ್ನ ಹಾಗೆ ಇದ್ಬಿಟ್ರೆ ಈ ಪ್ರಪಂಚ ಎಷ್ಟು ಸುಖವಾಗಿರೋದು.
ತುಂಬ ಉಪಕಾರ ಆಯಿತು. ಎಲ್ಲ ಸಮವಾಯ್ತಲ್ಲ, ಇನ್ನು ಮುಂದಿನ ಕಾರ್ಯಗಳೆಲ್ಲ ನಡೀಲಿ. ಸರಿ. ನಾ ಇನ್ನು ಬರ್ತೀನಿ. ಮಹಾತಾಯಿ, ಇನ್ನೇನು ಸೇವೆ ಬಾಕಿ ಇದೆ ಹೇಳು? ಇನ್ನು ಉಳಿದಿರೋದು ಕೆಂಡ ಹಾಯೋದೊಂದೇ. ಬೇಕಿದ್ರೆ ಇವತ್ತು ರಾತ್ರಿಗೆ ಅದನ್ನೂ ಮಾಡ್ತೀನಿ. ನಿನಗೆ ಅದು ಸಾಕಾಗಿಲ್ಲ ಅಂದ್ರೆ ನಾಳೆ ಬೆಳಗ್ಗೆ ನಾಲ್ಗೆಗೆ ತ್ರಿಶೂಲ ಚುಚ್ಕೊಂಡು 101 ಪ್ರದಕ್ಷಿಣೆ ಹಾಕ್ತೀನಿ. ಬಿಡಲ್ಲ. ನನ್ನ ಮಗಳು ಸುರಕ್ಷಿತವಾಗಿದ್ದಾಳೆ ಅಂತ ನೀನು ನನಗೆ ಸೂಚನೆ ಕೊಡೋವರೆಗೂ ನಾನು ನಿನ್ನನ್ನು ಬಿಡಲ್ಲ. ರಶ್ಮಿ ಅಮ್ಮ, ನಾನು ಬಂದಿದ್ದೀನಿ. ನಾನು ಸನ್ನಿಧಾನದಲ್ಲೇ ಇದ್ದೀನಿ. ನೀವೇನು ಆತಂಕ ಪಡಬೇಡಿ. ಅಮ್ಮ ಮಹಾತಾಯಿ, ಕಾಪಾಡ್ಬಿಟ್ಟೆ ನನ್ನ ಮಗಳನ್ನ, ನೀನು ಕಾಪಾಡ್ಬಿಟ್ಟೆ. ಇಷ್ಟು ಸಾಕು. ಇದೇ ನನಗೂ ಬೇಕಾಗಿದ್ದು. ನನ್ನ ಮಗಳು ಸುರಕ್ಷಿತವಾಗಿದ್ದಾಳೆ ಅನ್ನೋ ಸೂಚನೆ ನನಗೆ ಸಿಕ್ತು. ನೀನು ಅದನ್ನ ತೋರಿಸಿದ್ಯಾ, ಅದಕ್ಕೆ ನಿನ್ನ ಮಹಾತಾಯಿ ಅನ್ನೋದು. ಲಕ್ಷ್ಮಿ, ತಗೊಮ್ಮ, ಮೊದಲು ತಲೆ ಒರೆಸ್ಕೋ. ನೋಡು, ಇವತ್ತಿಷ್ಟು ಸಾಕು ಅಮ್ಮನ ಸೇವೆ ಮಾಡಿದ್ದು. ನಾಳೆ ನೋಡ್ಕೊಳ್ಳೋಣ. ಅಷ್ಟರಲ್ಲಿ ರತ್ನಗಿರಿಯಿಂದ ಒಳ್ಳೆ ಸುದ್ದಿ ಬಂದರೂ ಬರಬಹುದು. ಹಿರಣ್ಮೈಗೇನೂ ಆಗಿಲ್ಲ. ಅವಳು ಅವರಪ್ಪ ಇಬ್ರು ಸುರಕ್ಷಿತವಾಗಿದ್ದಾರೆ. ಹೌದಾ? ಸೂಚನೆ ಸಿಕ್ತಾ? ಹೇಗೆ? ಅಮ್ಮನವ್ರ ಕೈಯಿಂದ ಹೂ ಬಿಟ್ಟ? ಇಲ್ಲ ಇನ್ನೇನಾದ್ರೂ ಬೇರೆ ರೀತಿನಲ್ಲಿ ತೋರಿಸಿದ್ರ ಅಮ್ಮನವರು? ಹೌದಜ್ಜಿ, ಒಂಥರ ಕಣ್ಕಟ್ಟು ವಿದ್ಯೆ ಅಂತಾರಲ್ಲ, ಹಾಗೆ ಸೂಚನೆ ಕೊಟ್ಟಿದ್ದಾಳೆ ಈ ತಾಯಿ. ಇನ್ನೇನು ಭಯ ಇಲ್ಲ, ಚಿಂತೆನೂ ಇಲ್ಲ. ನಡೀರಿ, ಮನೆಗೆ ಹೋಗೋಣ. ನಾನು ಹೇಳಿಲ್ವ ರಶ್ಮಿ, ಅಮ್ಮನವರು ನಮ್ದವ್ರನ್ನ ಕೈ ಬಿಡೋಲ್ಲ ಅಂತ? ಅಮ್ಮನವ್ರು ನಮ್ಮನ್ನ ಕಾಪಾಡ್ಬಿಟ್ರು. ನೀನಿಷ್ಟು ಕಷ್ಟಪಟ್ಟು ಸೇವೆ ಮಾಡಿದ್ದಕ್ಕೂ ಸಾರ್ಥಕವಾಯ್ತು ಕಣೆ, ಸಾರ್ಥಕವಾಯ್ತು. ಜಯಾಂಬಿಕೆ ಜಗನ್ಮಾತಾ, ಜಯ ಸರ್ವ ಜಗನ್ಮಯಿ, ಜಯಾನವಧಿಕೈಶ್ವರ್ಯೇ, ಜಯಾನುಪಮ ವಿಗ್ರಹೇ. ಯೋ ಶಿವಣ್ಣ, ನಾನು ನಿನ್ನನ್ನು ಎತ್ತಕ್ಕೆ ಹೋದ್ರೆ ನನ್ನ ಕೈಗೆ ಬರೋದಿಲ್ಲ. ಅವಳು ಯಾವಳೋ ಬೇರೆ ಊರಿಂದ ಬಂದವಳು, ಸುಮ್ಮನೆ ಹಿಂಗೆ ಎತ್ತಿದ ತಕ್ಷಣ ಅಲಕ್ಕಾಗಿ ಅವಳ ಕೈಗೆ ಹೋಗ್ಬಿಡ್ತೀಯಾ? ಇವತ್ತದು ಏನಾದರೂ ಆಗ್ಬಿಡ್ಲಿ, ಹೆಂಗೆ ನನ್ನ ಕೈಗೆ ನೀನು ಬರೋದಿಲ್ಲ ಅಂತ ನೋಡೇ ಬಿಡ್ತೀನಿ.
ಶಿವಣ್ಣ, ನಾನು ಮಾಡ್ತಿರೋದು ತಪ್ಪು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಈ ಕೆಲಸ ಮಾಡಿದೆ, ಬೇರೆ ದಾರಿನೇ ಇಲ್ಲ. ದಯವಿಟ್ಟು ನನ್ನ ತಪ್ಪನ್ನ ನೀನು ಹೊಟ್ಟೆಗೆ ಹಾಕೋ, ನನ್ನನ್ನು ಕ್ಷಮಿಸ್ಬಿಡು. ಈಗ ನೀನು ನನ್ನ ಕೈಗೆ ಬರಬೇಕು ಅಷ್ಟೇ. ಸ್ವರ್ಣಲಿಂಗ, 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 ಸ್ವರ್ಣಲಿಂಗ. ಬೇಗ ಬೇಗ ರಂಗೋಲಿ ಹಾಕಿ, ಹೊತ್ತಾಗುತ್ತೆ. ಸ್ವರ್ಣಲಿಂಗ ಕಾಣ್ತಾ ಇಲ್ಲ, ಸ್ವರ್ಣಲಿಂಗ ಕಾಣ್ತಾ ಇಲ್ಲ, ಸ್ವರ್ಣಲಿಂಗ ಕಾಣ್ತಾ ಇಲ್ಲ. ಅಕ್ಕವ್ರೆ ಬೇಗ ಬನ್ನಿ, ಸ್ವರ್ಣಲಿಂಗ ಕಾಣ್ತಾ ಇಲ್ಲ. ಅಕ್ಕವ್ರೆ ಬೇಗ ಬನ್ನಿ, ಸ್ವರ್ಣಲಿಂಗ ಕಾಣಿಸ್ತಾ ಇಲ್ಲ. ಅಕ್ಕವ್ರೆ ಸ್ವರ್ಣಲಿಂಗ ಏನಾಯ್ತು? ನನಗೂ ಗೊತ್ತಿಲ್ಲ ಅಕ್ಕವ್ರೆ. ಅಲಂಕಾರ ಮಾಡೋವಂತ ಬಂದೆ, ನೋಡಿದ್ರೆ ಸ್ವರ್ಣಲಿಂಗ ಕಾಣಿಸ್ತಾ ಇಲ್ಲ. ನಿನ್ನೆ ಪೂಜೆ ಸಮಯದಲ್ಲಿ, ಉತ್ಸವ ಸಮಯದಲ್ಲಿ ಇಲ್ಲೇ ಇತ್ತಲ್ಲ? ನಿನ್ನೆ ಇತ್ತು, ಆದ್ರೆ ಈಗಿಲ್ಲ. ನನಗೂ ಅರ್ಥ ಆಗ್ತಾ ಇಲ್ಲ. ಏನು ಈಗಾಗೋಯ್ತು? ನಮ್ಮ ದೃಷ್ಟಿಲೆಲ್ಲ ಸರಿಯಾಗಿ ಇತ್ತಪ್ಪ. ಎಲ್ಲಿ ಅನಾಚಾರ ಆಯ್ತೋ ಏನೋ, ಅದಕ್ಕೆ ಈಗೆಲ್ಲ ಆಯಿತು. ಇಷ್ಟು ದಿನ ನಮ್ಮ ಮುಕುಂದ ಸ್ವಾಮಿಗಳ ಸನ್ನಿಧಿಯಲ್ಲಿ ಒಂದು ಗುಂಡು ಸೂಜಿನೂ ಕಳ್ತನ ಆಗಿರಲಿಲ್ಲ. ಇದೇನಿದು ಹೀಗಾಗೋಯ್ತಲ್ಲ? ಯಾಕೆ ಎಲ್ಲರೂ ಗಾಬರಿಯಲ್ಲಿದ್ದೀರಾ? ಅಲ್ಲಿ ನೋಡಪ್ಪ, ಸ್ವರ್ಣಲಿಂಗನೇ ಕಾಣ್ತಾ ಇಲ್ಲ.